ವರ್ಷಗಳ ಹಿಂದೆ ಕುರುಕ್ಷೇತ್ರ ಯುದ್ಧ ನಡೆದಿತ್ತು. ಶಂಕರಾಚಾರ್ಯರು ಕಾಲ್ನಡಿಗೆಯಲ್ಲೇ ಅಖಂಡ ಭಾರತವನ್ನು ಸುತ್ತದವರು. ಅವ್ರಿಗೆ ಮಹಾಭಾರತ ಗೊತ್ತಿತ್ತು, ಭಗವದ್ಗೀತೆ ಗೊತ್ತಿತ್ತು. ಆದ್ರೆ ಆ ಜಾಗನ ಅವರು ಹುಡುಕೊಂಡು ಇಲ್ಲಿಗೆ ಅಂತ ಬಂದಾಗ ಬರೀ ಕಾಡ್ ಬೆಳ್ದಿತ್ತು. ಹಾಯ್, ಹಲೋ, ನಮಸ್ಕಾರ. ಎಲ್ರು ಹೇಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿರಾ ಅಂತ ಅನ್ಕೊಂತೀನಿ. ವೆಲ್ಕಮ್ ಬ್ಯಾಕ್ ಟು ಪ್ರಮೋದ್ ಭಾರತೀಯ ಯೂಟ್ಯೂಬ್ ಚಾನಲ್. ವೆಲ್ಕಮ್ ಟು ಜ್ಯೋತಿ ಸರೋವರ್. ಇಲ್ಲಿ ನೀವು ಎಂಟ್ರೆನ್ಸ್ ಅಲ್ಲಿ ಏನ್ ನೋಡ್ತಾ ಇದ್ದೀರಾ, ಈ ಆಲದ ಮರ, ಇದು ತುಂಬಾನೇ ಪುರಾತನವಾದದ್ದು. ಕೃಷ್ಣ ಗೀತೋಪದೇಶ ಮಾಡಿದ್ದು ಈ ಆಲದ ಮರದ ಕೆಳಗಡೆ ಅಂತ ಹೇಳ್ತಾರೆ. ಕೃಷ್ಣನ ಗೀತೋಪದೇಶನ ಈ ಆಲದ ಮರ ಸಹ ಕೇಳಿಸ್ಕೊಂತಂತೆ. ಸೊ ಹಾಗಾಗಿ ಈ ಆಲದ ಮರ ಯಾವಾಗ್ಲೂ ಒಣಗದೇ ಇಲ್ವಂತೆ, ಯಾವಾಗ್ಲೂ ಸದಾ ಹಸ್ರಾಗೆ ಇರುತ್ತಂತೆ. ಎಷ್ಟ್ ಪುಣ್ಯ ಮಾಡಿದೆ ಅಲ್ವಾ ಈ ಆಲದ ಮರ. ನೀವಿಲ್ ಬಂದಾಗ ಈ ಮರನ ಪ್ರದಕ್ಷಿಣೆ ಹಾಕುವಾಗ ಓಂ ನಮೋ ಭಗವತಿ ವಾಸುದೇವಾಯ ಅಂತ ಪ್ರದಕ್ಷಿಣೆ ಹಾಕಿ. ಈ ಜಾಗ ಮಹಾಭಾರತದ ಕುರುಕ್ಷೇತ್ರ ಯುದ್ಧ ನಡೆದಿದ್ದಕ್ಕೆ ಸಾಕ್ಷಿಯಾಗಿದೆ. ಬೇಜಾರ್ ವಿಷಯ ಏನಂದ್ರೆ ಈ ಜಾಗದ ಮೇಲೂ ಮೊಘಲ್ಸ್ ದೊರೆಗಳ ಅಟ್ಯಾಕ್ ಆಗಿದೆ. ಇಲ್ಲಿರುವಂತ ಎಷ್ಟೋ ಪುರಾತನ ದೇವಸ್ಥಾನಗಳನ್ನ ನಾಶ ಮಾಡಿದ್ದಾರೆ. ನಂತರ ಬಂದಂತ ನಮ್ಮ ಹಿಂದೂ ರಾಜಮನೆತನದವರು ಇದನ್ನ ಮತ್ತೆ ಪುನರುದ್ಧಾರ ಮಾಡಿದ್ದಾರೆ. ಇಲ್ಲಿ ಗೀತಾ ಮಂದಿರ್ ಟೆಂಪಲ್ ಇದೆ. ಇಲ್ಲಿ ಪ್ರತಿ ವರ್ಷ ಗೀತಾ ಜಯಂತಿನ ತುಂಬಾ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡ್ತಾರೆ. ವಿಶೇಷ ಏನು ಅಂದ್ರೆ ಹೊರಗಿನ ದೇಶದವರು ಲಕ್ಷಾಂತರ ಜನ ಗೀತಾ ಜಯಂತಿಗೆ ಬರ್ತಾರೆ. ಈಗ ನೀವು ನೋಡ್ತಿರೋದು ಅಷ್ಟಧಾತುವಿನಿಂದ ಮಾಡಿರುವಂತ ವಿಷ್ಣುವಿನ ವಿಶ್ವರೂಪದ ಸ್ಟ್ಯಾಚ್ಯೂ. ನಿಮ್ಗೆ ಈ ಸ್ಟ್ಯಾಚ್ಯೂಲಿ ಮೊದಲು ಕಾಣೋದು ಮಹಾಬಲಿ, ಮತ್ತೆ ನರಸಿಂಹ, ನೆಕ್ಸ್ಟ್ ಗಣಪತಿ, ಶಿವ, ವಿಷ್ಣು, ಅನಂತರ ಬ್ರಹ್ಮ, ಹೈಗ್ರೀವ, ಮಾರುತಿ, ಕೊನೆಲ್ ಬರೋದು ಪರಶುರಾಮ. ಹೀಗೆ 9 ಮುಖಗಳಿಂದ 10ನೇ ಅವತಾರ ಕಲ್ಕಿ ಅವತಾರ ಅಂತ ಹೇಳ್ತಾರೆ. ವಿರಾಟ ರೂಪದ ಮೂರ್ತಿ ಅಂತಾನೂ ಕರೀತಾರೆ ಇದಕ್ಕೆ. ಹಾಗಾಗಿ ಈ ಜಾಗಕ್ಕೆ ಜ್ಯೋತಿ ಸರೋವರ್ ಅಂತಾನೂ ಕರೀತಾರೆ. ಇಲ್ಲಿ ನೈಟ್ 7 o'clockಗೆ ಲೈಟ್ ಶೋ ನಡೆಯುತ್ತಂತೆ. ಚೆನ್ನಾಗಿರುತ್ತೆ ಅಂತ ಇಲ್ಲಿ ತುಂಬಾ ಜನ ಹೇಳ್ತಿದ್ರು. ಬಟ್ ನನಗೂ ಈಗ ಅದನ್ನ ನೋಡೋಕೆ ಟೈಮ್ ಇಲ್ಲ, ನಿಮಗೂ ತೋರ್ಸಕ್ಕಾಗಲ್ಲ. ಆದಿಶಂಕರಾಚಾರ್ಯರಿಗೂ ಕುರುಕ್ಷೇತ್ರಕ್ಕೂ ಸಂಬಂಧ ಇದೆ. 5000 ವರ್ಷಗಳ ಹಿಂದೆ ಕುರುಕ್ಷೇತ್ರ ಯುದ್ಧ ನಡೆದಿತ್ತು. ಶಂಕರಾಚಾರ್ಯರು ಕಾಲ್ನಡಿಗೆಯಲ್ಲೇ ಅಖಂಡ ಭಾರತವನ್ನು ಸುತ್ತದವರು. ಅವ್ರಿಗೆ ಮಹಾಭಾರತ ಗೊತ್ತಿತ್ತು, ಭಗವದ್ಗೀತೆ ಗೊತ್ತಿತ್ತು. ಆದ್ರೆ ಆ ಜಾಗನ ಅವರು ಹುಡುಕೊಂಡು ಇಲ್ಲಿಗೆ ಅಂತ ಬಂದಾಗ ಬರೀ ಕಾಡ್ ಬೆಳ್ದಿತ್ತು. ಅಷ್ಟರಲ್ಲಿ ಜೈನರು ಬೌದ್ಧರ ಧರ್ಮ ಹೆಚ್ಚಾಗಿತ್ತು. ಆಗ ಅವರು ಇಲ್ಲಿ ನಿಂತು ಧ್ಯಾನ